ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಮಾಡಿ. ನಾನು ನಿಮ್ಮ ಅನನ್ಯ. ನಾನು ನಿಮ್ಮ ಚಿನ್ಮಯ್. ಎಲ್ಲರೂ ಹೇಗಿದ್ದೀರಾ? ಹೆಂಗೋ FA1 ಟೆಸ್ಟ್ ಮುಗೀತು. ಅದೇ ಖುಷಿಲಿ ನಾವು ಸ್ಕೂಲ್ ಮುಗಿಸ್ಕೊಂಬಂದು ಎಲ್ಲಿಗೂ ರೆಡಿ ಆಗ್ತಿದ್ದೀವಿ. ಎಲ್ಲಿಗೆ ಓದ್ತಿದ್ದೀವಿ ಅಂತ ತೋರಿಸ್ತೀವಿ, ಬನ್ನಿ. ರೆಡಿ ಆದ್ಮೇಲೆ ನಾವೊಂದು ಸಾಂಗಿಗೆ ರೀಲ್ಸ್ ಮಾಡಿದ್ವಿ. ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಷ್ಟೊತ್ತಿಗೆ ನಮ್ಮ ಪಪ್ಪ ಕಾರ್ ಕಳಿಸಿದ್ರು. ಸಾಟರ್ಡೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿರಲಿಲ್ಲ, ಅದಕ್ಕೆ ಡ್ಯಾನ್ಸ್ ಕ್ಲಾಸ್ನೇ ನೋಡ್ಕೊಂಡು ಓದ್ತಾ ಇದ್ದೀವಿ. ಇದೇ ನಾವು ಹೇಳಿದ ಪ್ಲೇಸು. ಇಲ್ಲಿ ನಮ್ಮ ಮಾಮ, ನಮ್ಮ ಮಮ್ಮಿ, ಅವ್ರ ಅಪ್ಪಾಜಿ, ನಮ್ಮ ಅಮ್ಮ ಎಲ್ಲ ಇರ್ತಾರೆ. ಇವತ್ತು ಅಣ್ಣಮ್ಮ ತಾಯಿಯ ಜಾತ್ರೆ. ನೋಡಿ, ನನ್ನ ಫ್ರೆಂಡ್ಸ್ ಎಲ್ಲ ಚಿನ್ಮಯ್ ಅಂತ ಕರೀತಾ ಇದ್ರು. ಅವರಿಗೆಲ್ಲ ಹಾಯ್ ಮಾಡಿಬಿಟ್ಟು ಮನೆ ಹತ್ರಕ್ಕೆ ಹೋದ್ವಿ. ನಿಮಗೆ ನಮ್ಮ ಮನೆಯಲ್ಲಿ ನಮ್ಮ ಸ್ಪೆಷಲ್ ಗೆಸ್ಟನ್ನ ತೋರಿಸ್ತೀವಿ, ಬನ್ನಿ. ನಂಗಂತೂ ಅವರಂದ್ರೆ ತುಂಬಾ ಇಷ್ಟ. ಇವರೇ ನಮ್ಮ ಮುದ್ದು ಪುಟಾಣಿ ಪಿಂಕಿ. ಬಂದಿದ ತಕ್ಷಣ ನಮ್ಮಮ್ಮ ಬಿಸಿ ಬಿಸಿ ದೋಸೆ ಮಾಡಿಕೊಟ್ರು. ಊಟ ಮುಗಿಸ್ಕೊಂಡು ಅಣ್ಣಮ್ಮ ತಾಯಿನ ಕರ್ಕೊಂಬರಕ್ಕೆ ಅಂತ ಹೋದ್ವಿ. ಅಣ್ಣಮ್ಮ ತಾಯಿ ಬರ್ಡೇ ಅಂತ ನೋಡಿ ಎಷ್ಟು ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ. ಈ ಊರಲ್ಲಿ ಯಾವುದೇ ಪರ್ಟಿಕ್ಯುಲರ್ ಅಂತ ಗ್ರಾಮ ದೇವತೆ ಇಲ್ಲ. ಅದಕ್ಕೆ ಬೆಂಗಳೂರು ತಾಯಿ ಅಣ್ಣಮ್ಮ ತಾಯಿ ದೇವತೆನ ಪ್ರತಿ ವರ್ಷ ಕರೆಸಿ ಜಾತ್ರೆ ಮಾಡ್ತಾರೆ. ನಮ್ಮ ತಾಯಿಯನ್ನ ಊರ ಎಂಟ್ರೆನ್ಸ್ ಇಂದ ಮಡಿ ಹಾಸ್ಕೊಂಡು ಕರ್ಕೊಂಬರ್ತಾರೆ. ಬೆಂಗಳೂರು ಸಿಟಿ ಆಗಿರೋದ್ರಿಂದ ರೋಡೆಲ್ಲ ತುಂಬ ಚಿಕ್ಕದಾಗಿರುತ್ತೆ. ಅದಕ್ಕೆ ನೋಡಿ ಫುಲ್ಲು ಟ್ರಾಫಿಕ್ ಆಗಿದೆ. ಅಣ್ಣಮ್ಮ ತಾಯಿಗೆ ತಮಟೆ ಶಬ್ದ ಅಂದರೆ ತುಂಬ ಇಷ್ಟ ಅಂತೆ. ಅದಕ್ಕೋಸ್ಕರ ತಮಟೆ ಶಬ್ದ ಮಾಡ್ಕೊಂಡು ಫುಲ್ಲು ಗ್ರ್ಯಾಂಡಾಗಿ ಅಣ್ಣಮ್ಮ ತಾಯಿನ ಮೆರವಣಿಗೆ ಮಾಡ್ಕೊಂಬಂದ್ವಿ. ನಮ್ಮ ದೇವಿಗೆ ಪೂರ್ಣ ಕುಂಭ ಸ್ವಾಗತ ಮಾಡಿದ್ರು. ಈ ತರ ಸೆಲೆಬ್ರೇಷನ್ ಅಲ್ಲಿ ಪಟಾಕಿಗಳಂತೂ ಇರಲೇಬೇಕಲ್ವಾ. ಇದನ್ನ ಎಂಟ್ರೆನ್ಸ್ ಅಲ್ಲಿ ಹೆಂಗೆ ಆರ್ಚ್ ಮಾಡಿಸಿದ್ದಾರೆ ನೋಡಿ. ಕತ್ಲಾಗಷ್ಟೊತ್ತಿಗೆ ಅಣ್ಣಮ್ಮ ತಾಯಿನ ಕರ್ಕೊಂಬಂದ್ವೇ ಬಿಟ್ವಿ. ಈ ಜಾತ್ರೆ ಅಂದ್ರೆ ಏನೋ ಒಂಥರ ಖುಷಿ. ಅಮ್ಮೂರಿಗೆ ಬರ್ಬೋದು, ತುಂಬ ಎಂಜಾಯ್ ಮಾಡ್ಬೋದು. ತಮಟೆ ಸೌಂಡ್ ಆದರೆ ಎಂಥವ್ರಿಗಾದರೂ ಕುಣಿಬೇಕು ಅಂತ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್.
ಜಾತ್ರೆಯಲ್ಲಂತೂ ತುಂಬ ಐಟಮ್ಸ್ ಇತ್ತು. ದೇವ್ರನ್ನು ಚೆನ್ನಾಗಿ ಕುಣಿಸಿದ್ರು. ಎಲ್ಲರೂ ತುಂಬ ಖುಷಿಯಿಂದ ದೇವ್ರನ್ನ ಕರ್ಕೊಂಬಂದ್ವಿ. ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿಟ್ಟು ಪೂಜೆ ಮಾಡಿದ್ರು. ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇನ್ನೊಂದ್ಸಲಿ ಅಣ್ಣ ಮುಂಕೈ ಮುಗ್ದು ಊಟ ತಿಂದು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಆರತಿ. ಅಣ್ಣಮ್ಮಂಗೆ ಒಂಬಾಳೆ ತಂಬಿಟ್ಟು ಆರತಿ ಅಂದರೆ ತುಂಬ ಇಷ್ಟ. ನೋಡಿ, ಇದು ನಮ್ಮ ಆರತಿ. ಆರತಿ ಎಲ್ಲ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡ್ಬಂದ್ವಿ. ಈ ಟಮಟೆ ಪಟಾಕಿ ಸೌಂಡಿಗೆ ನಮ್ಮ ಪಾಪ ಪಿಂಕಿ ಮಂಕಿ ಆಗೋಗ್ಬಿಟ್ಟಿದ್ದಾನೆ. ದೇವ್ರ ಬರ್ತಿದ್ದಂಗೆ ಊರಿಗೆ ಮಳೆ ಬಂತು. ಭಾನುವಾರ ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ಮಂಡೆ ಎಲ್ಲ ಎದ್ದು ಕೈ ಮುಕ್ಕೊಂಡು ಮತ್ತೆ ಸ್ಕೂಲಿಗೆ ಪಪ್ಪನ ಜೊತೆ ಬಂದ್ವಿ. ಮಂಡೆ ವಾಪಸ್ ಬರೋಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಫ್ರೆಂಡ್ಸ್, ತುಂಬ ಬೇಜಾರಾಯಿತು. ಸ್ಕೂಲ್ ಮುಗಿಸ್ಕೊಂಬಂದು ಹೋಮ್ವರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಇವತ್ತು ಅಣ್ಣಮ್ಮನ್ನ ಮಡ್ಲಕ್ಕಿ ಕೊಟ್ಟು ಕಳಿಸ್ತಾ ಇದ್ರು ಫ್ರೆಂಡ್ಸ್. ಬೆಳಗ್ಗೆನೇ ಸ್ಕೂಲಿಗೆ ಬಂದಿದ್ರಿಂದ ತುಂಬ ಮಿಸ್ ಮಾಡ್ಕೊಂಡೆ. ನಾನು ಜಾತ್ರೆಯಿಂದ ತಂದಿರೋ ಟಮಟೆಯಿಂದ ಆಟ ಆಡ್ತಾ ಇದ್ದೆ. ಅನನ್ಯನು ಗೊಂಬೆ ಜೊತೆ ಆಟ ಆಡ್ತಾ ಇದ್ದೆ ನೋಡಿ ಫ್ರೆಂಡ್ಸ್. ಇದಿಷ್ಟು ನಮ್ಮ ಈ ವಾರದ ಬ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.